ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಇವತ್ತಿನ ವಿಡಿಯೋ PU ರಿಲೇಟೆಡ್ ಸ್ಟೂಡೆಂಟ್ಸ್ ಹಾಗಂತ ನೋಡೋದೇನು ಬಿಡಬೇಡಿ, ಎಲ್ಲ ಪೇರೆಂಟ್ಸ್ ಕೂಡ ನೋಡಿ. ಯಾಕಂದರೆ ಪೇರೆಂಟ್ಸ್ ನೋಡಿದ್ರೆ ಸ್ಟೂಡೆಂಟ್ಸ್ಗೆ ಒಂದು ಓವರ್ ವ್ಯೂ ಗೊತ್ತಾಗುತ್ತೆ. ಸ್ಟೂಡೆಂಟ್ ಆ ಇಯರ್ ಪೂರ್ತಿ ಏನು ಮಾಡ್ತಾರೆ ಅಂತ, ಅವ್ರ ಬ್ಯುಸಿ ಶೆಡ್ಯೂಲ್ ಯಾವಾಗಿರುತ್ತೆ, ಫ್ರೀ ಯಾವಾಗಿರ್ತಾರೆ, ಯಾವಾಗ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಯಾವಾಗ ಅವ್ರ ಪಾಡಿಗೆ ಅವರು ಓದ್ಕೊಂಡು ನಿಲ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದು ಓವರ್ ವ್ಯೂ ಇದು. PUC ಪೂರ್ತಿ ಹೇಗಿರುತ್ತೆ, ಸೆಕೆಂಡ್ PU ಪೂರ್ತಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಓವರ್ ವ್ಯೂ ಅಷ್ಟೇ. ಒಂದು ಗ್ಲಾನ್ಸ್ ಆಗಿ ಒಂದು ವರ್ಷ ಏನು ಮಾಡ್ತೀವಿ ಅಂತ ತಿಳ್ಕೊಳ್ಳೋದು ಈ ವಿಡಿಯೋ. ಸೊ ಸ್ಟಾರ್ಟ್ ಮಾಡಿಬಿಡ್ತೀನಿ, ಟೈಮ್ ವೇಸ್ಟ್ ಮಾಡಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಮಾರ್ಚಿಂದನೇ ಸೆಕೆಂಡ್ PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ 5 ತಿಂಗಳು ಪ್ಯೂರ್ಲಿ ಸೆಕೆಂಡ್ PUC ಸಿಲೆಬಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಸಲ್ಲಿ ಕೂಡ. ನೀವು 5 ತಿಂಗಳು ಬರೀ ಸೆಕೆಂಡ್ PUCನೇ ಓದಬೇಕಾಗುತ್ತೆ. ಇವಾಗ ನೀವು ಸೆಕೆಂಡ್ PU ನೀಟಾಗಿ ಓದ್ಕೊಂಬಿಡಿ. ಕಾಲೇಜ್ಗೆ ಇವಾಗ ಸ್ಟಾರ್ಟೇ ಆಗಿದ್ದೀವಿ, ಇವಾಗಲೇ ಓದೋದು ಬೇಡ, ಮುಂದೆ ಓದೋಣಂತೆ, ಸ್ವಲ್ಪ ಟೈಮ್ ಎಂಜಾಯ್ ಮಾಡೋಣ, PU ಎಂಜಾಯ್ ಮಾಡೋಣ, ಸ್ವಲ್ಪ ಫ್ರೆಂಡ್ಶಿಪ್ ಬಗ್ಗೆ ಗಮನ ಕೊಡೋಣ ಆ ಥರ ಅಂತ ಇದ್ದರೆ ಬೇಡ. ಮುಂದೆ ಬ್ಯುಸಿ ಶೆಡ್ಯೂಲ್ ಇದೆ, ಮುಂದೆ ಓದೋಕ್ಕೆ ಆಗೋದಿಲ್ಲ. ಏನಿದ್ರೆ ಇವಾಗಲೇ ಓದಬೇಕು. ಸೆಕೆಂಡ್ PUC ಸಿಲೆಬಸ್ ನೀವು ಏನಾದರೂ ಓದೋದಿದ್ರೆ ಮಾರ್ಚಿಂದ ಜುಲೈ ಒಳಗಡೆ 5 ತಿಂಗಳ ಒಳಗಡೆ ಓದ್ಕೊಂಬಿಡಿ, ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಇವಾಗ ಏನೋ ಟೈಮ್ ಇದೆ ಅಲ್ಲ ಅಂತ ಅನಿಸುತ್ತೆ, ಆದರೆ ಬೇಡ, ಇವಾಗಲೇ ಓದ್ಕೊಂಬಿಟ್ಬಿಡಿ. ನೆಕ್ಸ್ಟ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಲ್ಲಿ ಫಸ್ಟ್ PU ಪ್ಲಸ್ ಸೆಕೆಂಡ್ PU ಓದಬೇಕಾಗುತ್ತೆ. ನೆಕ್ಸ್ಟ್ ಅಕ್ಟೋಬರ್ ಮಂತಿಂದ ಲ್ಯಾಬ್ ಕೂಡ ಸ್ಟಾರ್ಟ್ ಆಗುತ್ತೆ. ಲ್ಯಾಬ್ ಸ್ಟಾರ್ಟ್ ಮಾಡಿದ್ರೆ ರೆಕಾರ್ಡ್ ಬರಿಬೇಕಾಗುತ್ತೆ, ಅಬ್ಸರ್ವೇಷನ್ ಬರಿಬೇಕಾಗುತ್ತೆ. ಅಬ್ಸರ್ವೇಷನಿಂದ ಲ್ಯಾಬಿಗೆ ಕರೆಯಲ್ಲ. ಆ ಥರದ್ದು ಕೆಲವೊಂದು ಕಾಲೇಜಲ್ಲಿ ರೂಲ್ಸ್ಗಳಿರುತ್ತೆ, ಅಟೆಂಡೆನ್ಸ್ ಕೊಡಲ್ಲ ಅಂತಲೇ ಹೇಳ್ತಿರ್ತಾರೆ. ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಆವಾಗ ಸೆಕೆಂಡ್ PU ಸಿಲೆಬಸ್ನ ಸ್ವಲ್ಪ ಕಡಿಮೆ ಓದಿದ್ರೂ ಚಿಂತೆ ಇಲ್ಲ, ಯಾಕಂದರೆ ನೀವು ಫಸ್ಟ್ 5 ತಿಂಗಳು ಚೆನ್ನಾಗಿ ಓದಿರ್ತೀರ. ಇವಾಗ ಓಕೆ, ಸೆಕೆಂಡ್ PUCಗೆ ಸ್ವಲ್ಪ ಪ್ರಿಯಾರಿಟಿ ಕೊಟ್ಟರು ನಡೆಯುತ್ತೆ. ರೆಕಾರ್ಡ್ಸ್ ಬರಿಬೇಕು, ಅಸೈನ್ಮೆಂಟ್ಸ್ ಕೊಡ್ತಾರೆ ಜೊತೆಗೆ, ನೆನಪಿರಲಿ ಅಸೈನ್ಮೆಂಟ್ಸ್ ಬರಿಬೇಕು. ಮಿಡ್ ಟರ್ಮ್ ಎಕ್ಸಾಮ್ಗಳು ಬರುತ್ತೆ. ಮತ್ತೆ ನೀವು ಇವಾಗ ಫಸ್ಟ್ PUCನ ಸ್ಟಾರ್ಟ್ ಮಾಡಿರಬೇಕು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರಲೇಬೇಕು. 3 ತಿಂಗಳು ಫಸ್ಟ್ PUC ಓದಿದ್ರೆ ಮಾತ್ರ ನೀವು CET ನೀಟ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಟೈಮ್ ಸಿಗಲ್ಲ ನಿಮಗೆ. ಮುಂದೆ ನಿಮಗೆ ಎಲ್ಲೂ ಫ್ರೀ ಟೈಮೇ ಇಲ್ಲ. ಸ್ಟಾರ್ಟಿಂಗ್ 5 ತಿಂಗಳು ಮಾತ್ರ ನೀವು ಸ್ವಲ್ಪ ಫ್ರೀ ಆಗಿರ್ತೀರ. ದಯವಿಟ್ಟು ಆವಾಗಲೇ ಸೆಕೆಂಡ್ PUC ಸಿಲೆಬಸ್ ಏನೇನು ನೀವು ಓದ್ಕೋಬೇಕು ಅಂದ್ಕೊಂಡಿದ್ದೀರ ಆವಾಗಲೇ ಓದಿ ಮುಗಿಸ್ಬಿಡಿ. ಇವಾಗ ಫಸ್ಟ್ PUCಗೆ ಪ್ಲಸ್ ರೆಕಾರ್ಡ್, ಅಬ್ಸರ್ವೇಷನ್, ಅಸೈನ್ಮೆಂಟ್ಸ್, ಮಿಡ್ ಟರ್ಮ್ ಎಕ್ಸಾಮ್ಸ್ ಇದಕ್ಕೆಲ್ಲ ಪ್ರಿಯಾರಿಟಿ ಕೊಟ್ಬಿಡಿ. ನವಂಬರ್ ಬಂತು ಅಂದರೆ ಲ್ಯಾಬ್ ರಿಹರ್ಸಲ್ಲು, ಲ್ಯಾಬ್ ಪ್ರಾಕ್ಟಿಕಲ್ಸು, ಲ್ಯಾಬ್ಗೆ ಹೋಗ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು, ಇದೇ ಆಗೋಗುತ್ತೆ. ಡಿಸೆಂಬರಿಗೆ ಬಂದ್ವಿ ಅಂದರೆ ಪ್ರಿಪ್ರೇಟರಿ ಸ್ಟಾರ್ಟ್. ನೀವು ಯಾವಾಗ ಅಕ್ಟೋಬರ್ 15 ಅಷ್ಟೊತ್ತಿಗೆ ಬರ್ತಿರೋ ನಿಮ್ಮ ರಿಯಲ್ ಬ್ಯುಸಿ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ನಿಜವಾಗ್ಲೂ ಎಲ್ಲೂ ಟೈಮ್ ಸಿಗಲ್ಲ. 1 ನಿಮಿಷ ವೇಸ್ಟ್ ಮಾಡ್ತೀನಿ ಅಂದರೂ ಟೈಮ್ ಸಿಗಲ್ಲ. ಓದೋಕ್ಕೆ ಆಗಲ್ಲ, ಓದೋಕ್ಕೂ ಕೂಡ ಟೈಮ್ ನಿಮ್ಗೆ ಇರಲ್ಲ. ನೀವು ಏನಿದ್ರು ಬರೆಯೋದು, ಲ್ಯಾಬಿಗೆ ಪ್ರಿಪೇರ್ ಆಗೋದು, ಬರೀ ಇದೇ ಆಗುತ್ತೆ. ಅದಕ್ಕೆ ಹೇಳಿದ್ದು CET ನೀಟ್ಗೆ ಕಾನ್ಸಂಟ್ರೇಟ್ ಮಾಡೋದು ಫಸ್ಟ್ PUCನ ಮುಂಚೆನೇ ಓದಿರ್ರಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಟೈಮಲ್ಲಿ ಓದಿರ್ರಿ. ಸೆಕೆಂಡ್ PUC ಸಿಲೆಬಸ್ನ ಸ್ಟಾರ್ಟಿಂಗ್ 5 ಮಂತ್ಸಲ್ಲಿ ಚೆನ್ನಾಗಿ ಓದ್ಕೊಂಡಿರ್ರಿ. ಮುಂದೆ ಓದಿದ್ರಾತು ಅನ್ನೋದೆಲ್ಲ ಬೇಡ, ಇವಾಗಲೇ ನೀಟಾಗಿ ಓದ್ಕೊಂಡು ಇಟ್ಕೊಂಡಿರ್ರಿ. ನೆಕ್ಸ್ಟು ಡಿಸೆಂಬರ್ಗಂತೂ ಪ್ರಿಪ್ರೇಟರಿ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲಿ 2 ಪ್ರಿಪ್ರೇಟರಿ ಮಾಡ್ತಾರೆ, ಕೆಲವು ಕಡೆ ಮಾತ್ರ 3 ಪ್ರಿಪ್ರೇಟರಿ ಮಾಡ್ತಾರೆ. ನೀವು ಪ್ರಿಪ್ರೇಟರಿಗೆ ಹೇಗೆ ಓದಬೇಕು, ಫೈನಲ್ಸಿಗೆ ಹೇಗೆ ಓದಬೇಕು ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ ಪೇಪರ್ ನೀವು ಹೆಂಗೆ ಬರೀತೀರೋ ಅದೇ ಫೈನಲ್ ಪೇಪರ್. ಪ್ರಿಪ್ರೇಟರಿಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗಿತೀರೋ ಫೈನಲಲ್ಲಿ ಒಂದು 5% ಅದಕ್ಕಿಂತ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು ಅಷ್ಟೇ. ನೀವು ಪ್ರಿಪ್ರೇಟರಿಯಲ್ಲಿ ಎಷ್ಟು ಓದಿರ್ತೀರೋ ಫೈನಲ್ಗೂ ಅಷ್ಟೇ ಓದ್ತೀರಾ. ಎಕ್ಸ್ಟ್ರಾ ನೀವು ಓದಲ್ಲ, ಅಷ್ಟನ್ನೇ ಓದೋದು. ಪ್ರಿಪ್ರೇಟರಿನ ಚೆನ್ನಾಗಿ ಬರೀರಿ. ಪ್ರಿಪ್ರೇಟರಿ ಮಾತ್ರ ಜಸ್ಟ್ ಪ್ರಿಪ್ರೇಟರಿ ಅಲ್ಲ ಅಂತ ಯಾವತ್ತೂ ಯೋಚನೆ ಮಾಡಬೇಡ್ರಿ. ಪ್ರಿಪ್ರೇಟರಿ ಎಕ್ಸಾಮ್ಸ್ನ ಫೈನಲ್ ಎಕ್ಸಾಮ್ ಅಂದ್ಕೊಂಡು ಬರೀರಿ. ನೆಕ್ಸ್ಟ್ ಜನವರಿ ಮಂತ್ ಲ್ಯಾಬ್ ಎಕ್ಸಾಮ್. ಅವ್ರ ಬ್ಯಾಚ್ ಲ್ಯಾಬ್ ಹೋಯ್ತು, ನೆಕ್ಸ್ಟ್ ನಮ್ಮ ಬ್ಯಾಚು ಪ್ರಾಕ್ಟಿಕಲ್ಸು, ವೈವಾ, ಏನು ಬರೀಬೇಕು ಏನು ಬರೀಬಾರ್ದು ಇದರಲ್ಲೇ ಮುಗಿಸ್ಬಿಡ್ತೀರ. ಟೈಮ್ ಇರುತ್ತೆ ಆದರೂ ಓದೋಕ್ಕಾಗಲ್ಲ. ಟೈಮ್ ಇದ್ರೂ ಸೆಕೆಂಡ್ PU ಬೋರ್ಡ್ ಓದೋಕ್ಕಾಗಲ್ಲ, CETಗೆ ಓದೋಕ್ಕಾಗಲ್ಲ, ನೀಟ್ಗೆ ಓದೋಕ್ಕಾಗಲ್ಲ. ಓದೋಣ ಅಂತ ಕುಂತ್ರೆ ಲ್ಯಾಬ್ ಬಗ್ಗೆ ಟೆನ್ಷನ್ಸ್ ಬರುತ್ತೆ.
ದಯವಿಟ್ಟು ಜನವರಿ ಮಂತಲ್ಲಿ ಲ್ಯಾಬ್ಗೆ ಅಂತಾನೆ ಸ್ವಲ್ಪ ಟೈಮ್ ಕೊಡಿ. ಲ್ಯಾಬ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಫಿಸಿಕ್ಸಿಂದ, ಕೆಮಿಸ್ಟ್ರಿಯಿಂದ, ಬಯಾಲಜಿಯಿಂದ 30 ಮಾರ್ಕ್ಸ್ ಬರುತ್ತೆ ಲ್ಯಾಬ್ಗೆ. ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ಆ 30 ಮಾರ್ಕ್ಸ್ ಫುಲ್ ಬಂದರೆ ಮಾತ್ರ ನಿಮ್ದು 100 ಸ್ಕೋರ್ ಆಗೋದು, ಇಲ್ಲಾಂದರೆ 100 ಮಾರ್ಕ್ಸ್ ಬರಲ್ಲ PCBಯಲ್ಲಿ. ನೆಕ್ಸ್ಟು PCB ಮತ್ತು ಮ್ಯಾಥ್ಸ್ ಕೂಡ 100 ಯಾರು ತೆಗಿಬೇಕು ಅಂತ ಮುಂದೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫೆಬ್ರವರಿ ಮಂತ್ ರಿವಿಷನ್. ಇವಾಗ ನೀವು ಪ್ಯೂರ್ಲಿ ಸೆಕೆಂಡ್ PUC ಓದ್ತೀರಾ, CETನೂ ಓದಲ್ಲ, ನೀಟು ಓದಲ್ಲ, ಫಸ್ಟ್ PUCನೇ ಓದಲ್ಲ. ಫೆಬ್ರವರಿ ಮಂತ್ ಪೂರ್ತಿ ಸೆಕೆಂಡ್ PUC. ಪ್ರಿಪ್ರೇಟರಿಯಲ್ಲಿ ಏನು ಓದ್ತೀರಾ ಅದನ್ನು ಇಲ್ಲಿ ರಿವಿಷನ್ ಮಾಡ್ತೀರಾ ಅಷ್ಟೇ. ಹೊಸ ಕಾನ್ಸೆಪ್ಟ್ಸ್ನ ಓದಲ್ಲ. ಹೊಸ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿದ್ವಿ, ಓದ್ತೀವಿ. ಇವಾಗ ಹೊಸ ಕಾನ್ಸೆಪ್ಟ್ ಅಂತಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಮೈಂಡ್ ಸ್ಟ್ರೆಸ್ ಅನಿಸುತ್ತೆ, ನಾನು ಫಸ್ಟ್ಗೆ ಮತ್ತೆ ಓದಂಗೆ ಆಗುತ್ತೆ, ಆ ಥರದ್ದೆಲ್ಲ ಆಗುತ್ತೆ. ಸೊ ನೀವು ಫೆಬ್ರವರಿ ಮಂತಲ್ಲಿ ಹೊಸ ಕಾನ್ಸೆಪ್ಟ್ನ ಜಾಸ್ತಿ ಓದಕ್ಕೆ ಹೋಗಬೇಡಿ. ಫಸ್ಟಿಗೆ ಏನು ಓದಿರ್ತೀರೋ ಅದನ್ನ ರಿವಿಷನ್ ಮಾಡಿ. ಹಂಗಿದ್ರೆ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಟರಿ ಟೈಮಲ್ಲಿ ಚೆನ್ನಾಗಿ ಓದ್ಕೊಂಡಿರ್ರಿ. ಎಲ್ಲ ಕಾನ್ಸೆಪ್ಟ್ಗಳನ್ನ ಪ್ರಿಪ್ರೇಟರಿ ಟೈಮಲ್ಲೇ ಓದಿ ಮುಗಿಸಿರ್ರಿ. ನೆಕ್ಸ್ಟ್ ಮಾರ್ಚ್ ಬೋರ್ಡ್ ಎಕ್ಸಾಮ್. ನಾವೇನು ಹೇಳೋಕ್ಕೆ ಹೋಗಲ್ಲ, ನೀವೆಲ್ಲ ಓದ್ತೀರಾ, ನೀವೆಷ್ಟು ಓದ್ತೀರಾ ಅಷ್ಟು ಬರೀತೀರಾ. ಅದೇ ಬೋರ್ಡ್ ಎಕ್ಸಾಮ್ ಅಷ್ಟೇ. ಅದ್ರಲ್ಲಿ ಮಾತ್ರ ಯಾವುದೇ ಥರದ ಫ್ರೆಂಡ್ ತೋರಿಸ್ತಾನೆ ಹಿಂದೆ ಇರೋದು ನೋಡಿ ಬರೆಯೋಣ, ಮುಂದೆ ಇರೋದು ನೋಡಿ ಬರೆಯೋಣ, ಈ ಥರದ್ದು ಇಟ್ಕೊಳಕ್ಕೆ ಹೋಗ್ತದೆ. ಅಲ್ಲಿ ಆ ಥರದ್ದು ಯಾವುದೂ ನಡೆಯಲ್ಲ. ನಡೆದ್ರೂ ಅಲ್ಪ ಸ್ವಲ್ಪ ಮಾತ್ರ. ಅದ್ರ ಮೇಲೆ ಡಿಪೆಂಡ್ ಆಗಿ ಹೋಗ್ಲೇಬೇಡಿ ಎಕ್ಸಾಮ್ಗಳಿಗೆ. ಏಪ್ರಿಲ್ ಮಂತ್ ಫಸ್ಟ್ PUC ಮುಗಿದಿರುತ್ತೆ, ಸೆಕೆಂಡ್ PUC ಮುಗಿದಿರುತ್ತೆ. ಉಳಿದಿರೋದು CET, NEET ಎರಡಷ್ಟೇ. CET ಏಪ್ರಿಲ್ ಮಂತಲ್ಲಿ ಕಂಡಕ್ಟ್ ಮಾಡ್ತಾರೆ. ಲಾಸ್ಟ್ 2 ವೀಕೆಲ್ಲ ಮಾಡ್ತಾರೆ ಅನಿಸುತ್ತೆ. ಒಂದು ದಿವಸ 2 ಸಬ್ಜೆಕ್ಟ್, ಇನ್ನೊಂದು ದಿವಸ 2 ಸಬ್ಜೆಕ್ಟ್ ಇರ್ತದೆ. ಏಪ್ರಿಲ್ ಪೂರ್ತಿ CETಗೆ ಓದ್ತೀರಾ. ನೀಟ್ಗೆ ಅಂತ ಸಪ್ರೇಟು, CETಗೆ ಅಂತ ಸಪ್ರೇಟ್ ಏನಿರಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಕಾನ್ಸೆಪ್ಟ್ ಅದೇ ಇರುತ್ತೆ, ಕೆಲವೊಂದು ಮಾತ್ರ ಬೇರೆ ಬೇರೆ ಕಾನ್ಸೆಪ್ಟ್ಗಳು ಇರುತ್ತೆ ನೀಟ್ಗೆ. ಅದನ್ನ ಮುಂದೆ ಟೈಮ್ ಇದ್ದಾಗ ಓದುವಂತೆ. ಇವಾಗ ಏಪ್ರಿಲ್ ಟೈಮಲ್ಲಿ CET ಜಸ್ಟ್ ಫೋಕಸ್ ಮಾಡಿ, ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಮೇ ಮಂತ್ ಫಸ್ಟ್ ಸಂಡೇ, ಅದು ಯಾವುದನ್ನ ಡೇ ಆಗಿರಲಿ, ಡೇಟ್ ಆಗಿರಲಿ, ಮೇ ಮಂತ್ ಫಸ್ಟ್ ಸಂಡೇ ನೀಟ್ ಎಕ್ಸಾಮ್ ಇರುತ್ತೆ. ಆವಾಗ ಇನ್ನು CET ಮುಗಿದ ಒಂದು 15-20 ದಿವಸ ಇರ್ತದೆ ನೀಟ್ಗೆ. ಅವಾಗ ನೀಟ್ಗೆ ಜಸ್ಟ್ ರಿವೈಸ್ ಮಾಡಿ. ಅವಾಗ ಕೂಡ ಹೊಸ ಕಾನ್ಸೆಪ್ಟ್ಗಳನ್ನ ಯಾವುದು ಕಲಿಯೋಕ್ಕೆ ಹೋಗಬೇಡಿ. ಇವಾಗ ಓವರ್ ಆಲ್ ವ್ಯೂ ಯಾವ್ಯಾವ ಮಂತಲ್ಲಿ ಏನೇನು ಬಂತು ಅಂತ ಗೊತ್ತಾಯಿತು. ಪೂರ್ತಿ PUC ಕಾನ್ಸಂಟ್ರೇಟ್ ಮಾಡಿ ಓದೋದು ಹೇಗೆ ಅಂತಂದರೆ ಸಿಂಪಲ್ ಟ್ರಿಕ್. ನೀವು ದಯವಿಟ್ಟು PUCನ ಈಸಿಯಾಗಿ ತಗೊಳಕ್ಕೆ ಹೋಗಬೇಡಿ. PUC ಬೋರ್ಡ್ ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರಿ ಅಂತಂದರೆ CET ಪೇಪರ್ ಸ್ವಲ್ಪ ಟಫ್ ಬಂದರೂ ಕೂಡ PUC ಬೋರ್ಡ್ ಮಾರ್ಕ್ಸ್ಗಳು ನಿಮಗೆ CETಯಲ್ಲಿ ಹೆಲ್ಪ್ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಆಮೇಲೆ ಹೇಳ್ತೀನಿ PCM 100 ಔಟ್ ಆಫ್ 100 ಯಾಕೆ ತೆಗಿಬೇಕು ಅಂತ. ಅಲ್ಲಿ ನೀವು ಜಾಸ್ತಿ ಚೆನ್ನಾಗಿ ಸ್ಕೋರ್ ಮಾಡಿದ್ರಿ ಅಂದರೆ ಇಲ್ಲಿ CET ಒಳಗೆ ನಿಮಗೆ ಹೆಲ್ಪ್ ಆಗುತ್ತೆ ರ್ಯಾಂಕಿಂಗ್ಗೋಸ್ಕರ. ನೀಟಲ್ಲಿ ಆಗಲ್ಲ, CETಯಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ PUC ಬೋರ್ಡಿಗೆ ಎಷ್ಟು ಓದಿರ್ತೀರೋ 70 to 80%, ಓಕೆ, ನಿಮ್ಮ ಅಂದಾಜು ಪ್ರಕಾರ 85-90% ಅಷ್ಟು ಸಿಲೆಬಸ್ನ CET ನೀವು ಆಲ್ರೆಡಿ ಕವರ್ ಮಾಡಿರ್ತೀರ. PUC ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಬರೀತು ಅಂತ ಅಂದರೆ ಮಾತ್ರ ನೀಟ್ನ ನೀವು ಮಾಡ್ಬೋದು. ಇದು CET ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ನಿರ್ಲಕ್ಷ್ಯ ಮಾಡಲೇಬೇಡಿ. ನೀವು CETಗೆ ಅಷ್ಟೇ ಓದಿದ್ರು ಅಷ್ಟೇ, ಬೋರ್ಡ್ಗೆ ಓದಿದ್ರು ಅಷ್ಟೇ, ಎರಡಕ್ಕೂ ಓದಂಗೆ ಅನಿಸ್ತದೆ. ನೀಟ್ಗೂ ಅಷ್ಟೇ, ಬೋರ್ಡ್ನ ಚೆನ್ನಾಗಿ ಓದಿ. ದಯವಿಟ್ಟು ಬೋರ್ಡ್ನ ಈಸಿಯಾಗಿ ತಗೋಬೇಡಿ. ಬೋರ್ಡ್ ಎಕ್ಸಾಮ್ ಈಸಿನೇ ಇರುತ್ತೆ, ಕಷ್ಟ ಇರಲ್ಲ, ಈಸಿನೇ ಇರುತ್ತೆ. ನಾನು ಅದನ್ನ ಮತ್ತೆ ವ್ಲಾಗ್ ಮಾಡ್ಕೊತ ಹೋಗ್ತೀನಿ. ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ, ಈಸಿಯಾಗಿ ಮೆಥಡ್ ಹೆಂಗೆ ಓದ್ಕೊಳ್ತಾ ಹೋಗೋದು ಅಂತ. ಅದೆಲ್ಲ ವಿಡಿಯೋಸ್ ಮಾಡಾಕ್ತೀನಿ, ಅವಾಗ ನಿಮ್ಗೆ ಈಸಿ ಅನಿಸುತ್ತೆ. ಆದರೆ PUC ಮಾತ್ರ ಈಸಿ ತಗೋಬೇಡಿ. ಅದು ನಿಮ್ಗೆ ಎಷ್ಟು ಕಷ್ಟಪಟ್ಟು ಓದ್ತೀರೋ ಅಷ್ಟು ನಿಮಗೆ CET ರ್ಯಾಂಕಿಂಗಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೀಟ್ನ ನೀವು ಡೈಲಿ ಇಷ್ಟು ಮಿನಿಮಮ್ ಕ್ವಶನ್ ಸಾಲ್ವ್ ಮಾಡಲೇಬೇಕು. ಡೈಲಿ ಅವತ್ತು ಲ್ಯಾಬ್ ಇರಲಿ, ರಿವಿಷನ್ ಇರಲಿ, ಪ್ರಾಕ್ಟಿಕಲ್ಸ್ ಇರಲಿ, ಅಸೈನ್ಮೆಂಟ್ ಬರೀಬೇಕು ಅಂತನಾದರೂ ಇರಲಿ, ರೆಕಾರ್ಡ್ ನಾಳೆ ಸಬ್ಮಿಷನ್ ಮಾಡಬೇಕು ಅಂತ ಇದ್ದರೂ ಕೂಡ ನೀವು ಡೈಲಿ ಇಷ್ಟು ಕ್ವಶನ್ಸ್, ಫಿಸಿಕ್ಸಿಂದ ಇಷ್ಟು ಕ್ವಶನ್, ಕೆಮಿಸ್ಟ್ರಿಯಿಂದ ಇಷ್ಟು ಕ್ವಶನ್, ಬಯಾಲಜಿಯಿಂದ ಇಷ್ಟು ಕ್ವಶನ್ ನೀವು ಸಾಲ್ವ್ ಮಾಡಿದ್ರಿ ಅಂದರೆ ಮಾತ್ರ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ನೀಟ್ಗೆ. ಸೊ ಅದನ್ನ ಮಿಸ್ ಮಾಡ್ಕೋಬೇಡಿ.
ಪ್ಲೀಸ್ ಈ ಫಸ್ಟ್ PUC ಗಿಂತ ಸೆಕೆಂಡ್ PUC ದಿನಗಳು ಜಾಸ್ತಿ ಇರ್ತದೆ. 1 ವರ್ಷಕ್ಕಿಂತ 2 ತಿಂಗಳು ಜಾಸ್ತಿ ಅಂದ್ರೆ 14 ತಿಂಗಳು ಸಿಗ್ತದೆ ನಿಮ್ಗೆ ಆಲ್ಮೋಸ್ಟ್ ಸೆಕೆಂಡ್ PUCಯಲ್ಲಿ. ಅದನ್ನ ವೇಸ್ಟ್ ಮಾಡ್ಕೋಬೇಡಿ. ಆಮೇಲೆ ಜಾಸ್ತಿ ಜನ ಹೇಳ್ತಾರೆ ಈ ಏಜಲ್ಲಿ ಮೈಂಡ್ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗಲಿ ಅಂತ. ನಿಜ ಹೇಳ್ಬೇಕಂದ್ರೆ ಅದು ಆಗುತ್ತೆ, ಆದರೆ ನೀವು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಕೂಡ ಇದೇ ಏಜಲ್ಲಿ ಇರುತ್ತೆ. ಈ ಏಜಲ್ಲಿ ನಿಮಗೆ ಅದನ್ನ ಕೆಪಾಸಿಟಿ ಕೊಟ್ಟಿರ್ತಾನೆ ದೇವರು. ನೀವು ಕಂಟ್ರೋಲ್ ಮಾಡಬಹುದು. ನಿಮ್ಮ ಮೈಂಡನ್ನ ಬರೀ ಓದೋದ್ರ ಕಡೆಗೆ ಅಷ್ಟೇ ಫೋಕಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡಬಹುದು. ಇಲ್ಲಿ ಅಷ್ಟು ಕಷ್ಟದ ಕೆಲಸ ಏನೂ ಇಲ್ಲ. ಮೈಂಡ್ನ ಆರಾಮಾಗಿ ನಾವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ 5 ನಿಮಿಷ ಬೆಳಿಗ್ಗೆ ನೀಟಾಗಿ ಮೆಡಿಟೇಟ್ ಮಾಡಿ. ಯೋಗ ಮಾಡಬೇಕು ಅಂತ ರೂಲ್ಸ್ ಇಲ್ಲ, ಅದೇನು ಇಲ್ಲ, ಎಂಥದ್ದು ಬೇಡ. ಮೆಡಿಟೇಷನ್ ಮಾಡಿಬಿಡ್ರಿ ಸಾಕು, ಆರಾಮಾಗಿ ನೋಡ್ಕೊಂಡು ಹೋಗ್ತೀರ. ಮತ್ತು ಎಕ್ಸಾಮ್ಸ್ ಬಗ್ಗೆ, ಆಮೇಲೆ ನಿಮ್ಮ ಸಿಲೆಬಸ್ ಬಗ್ಗೆ, ಅಕಾಡೆಮಿಕ್ಸ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಕಡೆ ಆಚೆ ಈಚೆ ನೋಡೋಕ್ಕೆ ಹೋಗ್ಬೇಡಿ. ಅಂದರೆ ಫ್ರೆಂಡ್ಸ್ನ ಮಾಡ್ಕೊಳ್ಳೋಣ. PUC ಮೆಮೊರೀಸ್ ಇಂಪಾರ್ಟೆಂಟು. ಫ್ರೆಂಡ್ಸ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋಣ. ಜಾಸ್ತಿ ಫ್ರೆಂಡ್ಸ್ ಬೇಕು ನನಗೆ. ಇವಾಗ ಎಂಜಾಯ್ ಮಾಡಿದೆ, ಇನ್ಯಾವಾಗ ಎಂಜಾಯ್ ಮಾಡಲಿ ನಾನು? ನನ್ನ PUC ನೆನ್ಪಿಟ್ಕೊಳ್ಳೋದು ಹೆಂಗೆ? ಈ ಥರದ್ನೆಲ್ಲ ತಲೆಯಿಂದ ತೆಗ್ದಾಕ್ಬಿಡ್ರಿ. ನಿಮ್ಮ PUC ಚೆನ್ನಾಗೇ ಕುತ್ಕೊಂಡು ನೀಟಾಗಿ ಓದ್ರಿ. ಒಂದು ವರ್ಷ ಆಯ್ತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಅವರೇ ಫ್ರೆಂಡ್ಸ್ ಇರ್ತಾರೆ, ಅವ್ರು ಎಲ್ಲೂ ಹೋಗಲ್ಲ. ಇವಾಗೇನು ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಸ್ನ್ಯಾಪ್ ಇದೆ, ಎಲ್ಲೋದ್ರೆ ಸಿಗ್ತಾರೆ. ದಯವಿಟ್ಟು ಫ್ರೆಂಡ್ಸ್ಗೋಸ್ಕರ 1 ವರ್ಷ ವೇಸ್ಟ್ ಮಾಡಲೇಬೇಕು. ನೀಟಾಗಿ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತು ಇವಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಿರೋರು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.